ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಒಂದು ಚೂಡಿದಾರದ್ದು ನೆಕ್ಕನ್ನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಪೈಪಿಂಗ್ ಕೂಡ ಮಾಡ್ತಾಯಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಕ್ಯಾನ್ವಾಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಇದನ್ನು ಚೂಡಿದಾರದಲ್ಲಿ ಮೆಷರ್ಮೆಂಟಿಗೆ ಇಟ್ಟು ಅದನ್ನು ಸ್ಟಿಚಿಂಗ್ ಮಾಡ್ಕೋತೀನಿ. ಈ ರೀತಿ ನೀಟಾಗಿ ರೌಂಡಕ್ಕೆ ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ಇದಾದಮೇಲೆ ನಾನು ಒಂದು ಇದರದ್ದು ಏನು ಬಾಟಮ್ ಕಾಂಟ್ರಾಸ್ಟ್ ಇದೆ ಆ ಕಾಂಟ್ರಾಸ್ಟನ್ನು ನೆಕ್ಕಿಗೆ ಸ್ಟಿಚಿಂಗ್ ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟನ್ನು ಬಟ್ಟೆ ತೊಗೊಂಡಿದ್ದೀನಿ. ಸ್ವಲ್ಪ ನೆಕ್ಕಿಂಗಿಂತ ಜಾಸ್ತಿ ಕ್ಲಾತ್ ಇರಬೇಕು ನೋಡಿ, ಈ ರೀತಿ. ಈಗ ಇದಕ್ಕೆ ನಾನು ಇದ್ರ ಜೊತೆ ಇಟ್ಟು ಸ್ಟಿಚಿಂಗ್ ಮಾಡ್ಕೋತೀನಿ. ನೀವು ಯಾವುದೇ ನೆಕ್ಕಿಗಾದ್ರೂ ಈ ರೀತಿ ಕೊಟ್ಟು ಪೈಪಿಂಗ್ ಮಾಡ್ಬೋದು. ಚೂಡಿದಾರ್ಗಳಿಗೆ ಈ ರೀತಿ ಪೈಪಿಂಗ್ ಮಾಡೋದ್ರಿಂದ ಭಾಳ ಚೆನ್ನಾಗಿ ಬರುತ್ತೆ. ಎಕ್ಸ್ಟ್ರಾ ಕೊಡೋ ಅವಶ್ಯಕತೆ ಇಲ್ಲ. ಒಂದೇ ಸಲ ಡೈರೆಕ್ಟಾಗಿ ಈ ರೀತಿ ಇಟ್ಟು ಕಟ್ ಮಾಡಿಕೊಂಡು ಪೈಪಿಂಗ್ ಕೊಡ್ಬೋದು. ಈಗ ನಾನು ಇದನ್ನು ಚಿಕ್ಕದಾಗಿ ಒಂದು ಲೈನ್ ಬರೋ ರೀತಿ ಕಾಂಟ್ರಾಸ್ಟ್ ಕ್ಲಾತನ್ನು ಬಿಟ್ಟು ಪೈಪಿಂಗನ್ನ ಕೊಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಆರಾಮಾಗಿ ಕೊಡ್ಬೋದು ಈ ಥರ. ನೀವು ಯಾವ ಶೇಪಿಗೆ ಬೇಕಾದ್ರೂ ಈ ರೀತಿ ಕಟ್ ಮಾಡಿ ಕೊಡ್ಬೋದು. ಭಾಳ ನೀಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಇದು ಸ್ಟಿಚಿಂಗ್ ಆಯಿತು ನೋಡಿ, ನೀಟಾಗಿದೆ. ಇದಾದಮೇಲೆ ನಾವು ಕ್ಯಾನ್ವಾಸ್ ಏನಿದೆ ಆ ಕ್ಯಾನ್ವಾಸ್ ಮೇಲೆ ಇದನ್ನು ನೀಟಾಗಿ ಫಿನಿಶಿಂಗ್ ಮಾಡ್ಕೋಬೇಕು. ಇದಕ್ಕೆ ಎಕ್ಸ್ಟ್ರಾ 1/4 ಇಂಚು ಬಟ್ಟೆ ಬಿಡಬೇಕಾಗತ್ತೆ. ಪೈಪಿಂಗ್ ಬೇಕು ಅನ್ನೋರಿಗೆ ತುಂಬ ಈಸಿ ಮೆಥಡ್ ಇದು. ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು.